ಕೊನೆಗೂ ಗೋವಾದಲ್ಲಿ ಜಾನಿ ಮಾಸ್ಟರನ್ನು ಪೊಲೀಸರು ಬಂಧಿಸಿದ್ದಾರೆ. ಈತ ಗೋವಾದ ಲಾಡ್ಜ್ನಲ್ಲಿದ್ದಾಗ ಪೊಲೀಸರು 4 ಭಾಗ ಮಾಡಿ ಭಾರೀ ಪ್ರಮಾಣದಲ್ಲಿ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ದಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಹೊರಬಿದ್ದಿದೆ. ನಮಸ್ಕಾರ ಗೆಳೆಯರೆ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಜಾನಿ ಮಾಸ್ಟರ್ ಪ್ರಕರಣದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ. ಇದೀಗ ಈ ಪ್ರಕರಣ ತೆಲುಗು ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ವೈರಲ್ ಆಗಿದೆ ಎಂದು ಹೇಳಬೇಕು. ಏಕೆಂದರೆ ತೆಲುಗು ಚಿತ್ರೋದ್ಯಮ ಬಹಳ ಪಾಪ್ಯುಲರ್. ಜಾನಿ ಮಾಸ್ಟರ್ ಕೂಡ ಎಲ್ಲ ಭಾಷೆಗಳಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಜನಪ್ರಿಯ ವ್ಯಕ್ತಿ. ಹಾಗಾಗಿ ಈ ಪ್ರಕರಣ ತೆಲುಗು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಪ್ರದೇಶಗಳೂ ಸಹ ಹರಡಿವೆ, ಭಾರತದಾದ್ಯಂತ ಮಾತನಾಡುತ್ತಿದೆ. ಆದರೆ ಇದೀಗ ಈ ಪ್ರಕರಣದಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ ಸಿಕ್ಕಿದೆ. ತುಂಬ ಜನ ಜಾನಿ ಮಾಸ್ಟರ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದರು. ಆದರೆ ಅದೆಲ್ಲವೂ ಸುಳ್ಳಾಯಿತು. ಮತ್ತೊಂದೆಡೆ ಜಾನಿ ಮಾಸ್ಟರ್ ಪತ್ನಿ, ನನ್ನ ಪತಿ ಯಾವುದೇ ತಪ್ಪು ಮಾಡಿಲ್ಲ, ಜಾನಿ ಮಾಸ್ಟರ್ ಮಾಡಿದ್ದು ಸಾಬೀತಾದರೆ ಅವರನ್ನು ಬಿಟ್ಟು ಹೋಗ್ತೇನೆ ಎಂದಿದ್ದಾರೆ. ಹುಡುಗಿಯ ಕಡೆಯಿಂದಲೂ ತಪ್ಪಿದೆ ಎಂದು ನೋಡಬೇಕು ಎಂದು ಕೆಲ ಸಿನಿಮಾ ಮಂದಿ ಹೇಳಿದ್ದಾರೆ. ಇಳಿದಿದ್ದಲ್ಲಿ ಇಂದು ಜಾನಿ ಮಾಸ್ಟರ್ಗೆ ಕೋರ್ಟ್ ರಿಮಾಂಡ್ ನೀಡಿತ್ತು. 14 ದಿನಗಳ ಕಾಲ ರಿಮಾಂಡ್ ನೀಡಲಾಗಿದೆ. ಆದರೆ ಈಗ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದೇನೆಂದರೆ ಜಾನಿ ಮಾಸ್ಟರ್ ತಪ್ಪು ಒಪ್ಪಿಕೊಂಡಿದ್ದಾನೆ ಎಂದು ದೊಡ್ಡ ಸುದ್ದಿ ವಾಹಿನಿಗಳಲ್ಲಿ ಸುದ್ದಿ ಬರುತ್ತಿದೆ. ಇದು ಒಂದು ಪ್ರದೇಶದಿಂದ ಬಂದಿದ್ದಲ್ಲ, ಎಲ್ಲ ಕಡೆಯಿಂದ ಬಂದಿತ್ತು. ವಾಸ್ತವವಾಗಿ ಕೆಲವು ಮೋಸ್ಟ್ ಟ್ರಸ್ಟೆಡ್ ಸೋರ್ಸ್ಗಳಿರುತ್ತಲ್ವ, ಈ ಸುದ್ದಿ ಅವರಿಂದಲೂ ಬಂದಿದೆ. ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ಜಾನಿ ಮಾಸ್ಟರ್ ಒಪ್ಪಿಕೊಂಡಿದ್ದಾನೆ ಮತ್ತು 2020ರಿಂದ ಅವರು ಅದನ್ನು ಮಾಡಲು ಒಪ್ಪಿಕೊಂಡರು ಮತ್ತು ಆ ಸಮಯದಲ್ಲಿ ಹುಡುಗಿಗೆ 16 ವರ್ಷ ವಯಸ್ಸಾಗಿದ್ದರೂ ಅವರು ಅದನ್ನು ಅನೇಕ ಬಾರಿ ಮಾಡಿರುವುದಾಗಿ ಒಪ್ಪಿಕೊಂಡರು. ಅವರು ಖಂಡಿತವಾಗಿಯೂ ಮಾಡಿದ್ದರು ಎಂದು ಹಲವರು ಈಗ ನಂಬುತ್ತಾರೆ. ಈ ವಿಚಾರದಲ್ಲಿ ಅವರ ಪತ್ನಿಯ ಕೈವಾಡವಿದೆ ಎಂದು ವರದಿಗಳೂ ಇವೆ. ಜಾನಿ ಮಾಸ್ಟರ್ ಅವರು 2020ರಿಂದ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಒಪ್ಪಿಕೊಂಡಿದ್ದಾರೆ. ಇದು ನಿಜವಾಗಿಯೂ ದೊಡ್ಡ ಟ್ವಿಸ್ಟ್ ಎಂದು ಹೇಳಬೇಕು. ಏಕೆಂದರೆ ಒಂದು ಸೆಟ್ ಆಫ್ ಪೀಪಲ್ಗೆ ಅದರ ಬಗ್ಗೆ ಸ್ವಲ್ಪ ಅನುಮಾನವಿತ್ತು. ಇಲ್ಲಿ ಜಾನಿ ಮಾಸ್ಟರ್ ಬಹಳ ದೊಡ್ಡ ಸೆಲೆಬ್ರಿಟಿ ಮತ್ತು ಅತ್ಯಂತ ಜನಪ್ರಿಯ ವ್ಯಕ್ತಿ. ಇಂಥವರ ವಿರುದ್ಧ ಇಂತಹ ಕೇಸ್ ಹಾಕುವ ಮೂಲಕ ಆ ಹುಡುಗಿ ಫೇಮಸ್ ಆಗಬೇಕು ಎಂದು ಹಲವರು ಅಂದುಕೊಂಡಿದ್ದರು. ಇಲ್ಲದಿದ್ದರೆ ಹುಡುಗಿ ತನ್ನ ಐಡೆಂಟಿಟಿಯನ್ನು ಎಲ್ಲಿಯೂ ತೋರಿಸಲಿಲ್ಲ. ಅದು ಅಲ್ಲದೆ ಆ ಹುಡುಗಿ ಯಾರೆಂದು ಹಲವರಿಗೆ ತಿಳಿದಿಲ್ಲ. ಇನ್ನೊಂದು ವಿಷಯವೇನೆಂದರೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಕೇಸ್ ಸಾಬೀತವಾದರೆ ಭಾರೀ ಶಿಕ್ಷೆ ಖಂಡಿತ. ಜಾಮೀನು ಸಿಗಲ್ಲ, ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲ. ಸೊ ಇದು ಜಾನಿ ಮಾಸ್ಟರ್ ಬಗ್ಗೆ ಹೊಸ ಅಪ್ಡೇಟ್. ಮುಂದೆ ಏನಾಗುತ್ತದೆ ಎಂದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.